ನವವಿಧ ಭಕ್ತಿ ಸೇವೆಗಳಲ್ಲಿ ಸ್ಮರಣೆ ಮಾಡುವುದು ಒಂದು ವಿಧಾನ. ಭಗವಂತ ಕೃಷ್ಣನ ಸ್ಮರಣೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂದರೆ ಯೋಚಿಸುವುದು, ಅನುಭವಿಸುವುದು ಮತ್ತು ಇಚ್ಛಿಸುವುದು. ಇವು ಮನಸ್ಸಿನ ಕಾರ್ಯಗಳಾಗಿವೆ. ಮತ್ತು ಮೈಂಡ್ ಈಸ್ ದ ಸೆಂಟರ್ ಆಫ್ ಆಲ್ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಮನಸ್ಸು ಎಲ್ಲ ಕಾರ್ಯಗಳ ಕೇಂದ್ರವಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣನು ಮನ್ಮನಾಭವ ಎಂದು ಹೇಳುತ್ತಾನೆ. ಮನಸ್ಸಿನಲ್ಲಿ ಸದಾ ನನ್ನನ್ನು ಸ್ಮರಿಸು ಎಂದು ಹೇಳುತ್ತಾನೆ. ಆದರೆ ಅನಾದಿ ಕಾಲದಿಂದಲೂ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರುವುದರಿಂದಾಗಿ ನಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಿ ಭೌತಿಕ ವಿಷಯಗಳೇ ತುಂಬಿವೆ. ಒಂದು ದಿನದಲ್ಲಿ ನಮಗೆ ಸಾವಿರಾರು ಯೋಚನೆಗಳು ಅಥವಾ ವಿಚಾರಗಳು ಬರುತ್ತಿರುತ್ತವೆ. ಯೋಚಿಸುವುದು ಮನಸ್ಸಿನ ಒಂದು ಕಾರ್ಯವಾಗಿರುವುದರಿಂದ ನಾವು ಯೋಚನೆ ಮಾಡುವುದನ್ನು ನಿಲ್ಲಿಸಲಾಗುವುದಿಲ್ಲ. ಆದರೆ ನಮ್ಮ ಭೌತಿಕ ಆಲೋಚನೆಗಳನ್ನು ಆಧ್ಯಾತ್ಮಿಕ ಆಲೋಚನೆಗಳೆಡೆಗೆ ಡೈವರ್ಟ್ ಮಾಡಬೇಕು. ನಾವೆಲ್ಲರೂ ಕೃಷ್ಣನ ಅಂಶಗಳಾಗಿರುವುದರಿಂದ ನಮ್ಮಲ್ಲಿ ಕೃಷ್ಣನೆಡೆಗಿನ ಪ್ರೀತಿಯು ಸುಪ್ತಾವಸ್ಥೆಯಲ್ಲಿದೆ. ಅದನ್ನು ನಾವು ಜಾಗೃತಗೊಳಿಸಬೇಕಾಗಿದೆ. ಆದರೆ ಇದನ್ನು ಹೇಗೆ ಮಾಡಬಹುದು? ನಾವು ಕೃಷ್ಣನ ಕುರಿತಾಗಿ ಯೋಚಿಸುವಂತೆ ನಮ್ಮ ಮನಸ್ಸಿಗೆ ತರಬೇತಿಯನ್ನು ನೀಡಬೇಕು. ಇದನ್ನು ಮಾಡಲು ಹಲವಾರು ವಿಧಾನಗಳಿವೆ. ಒಂದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದಾಗ ಮತ್ತು ಶ್ರವಣ ಮಾಡಿದಾಗ ಕೃಷ್ಣನ ಸ್ಮರಣೆಯು ತನ್ನಿಂದ ತಾನೇ ಆಗುತ್ತದೆ. ಏಕೆಂದರೆ ಕೃಷ್ಣ ಮತ್ತು ಕೃಷ್ಣನ ಹೆಸರು ಅಭಿನ್ನವಾಗಿವೆ. ನಾವು ನಿತ್ಯವೂ ಜಪಮಾಲೆಯೊಂದಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಹಾಗೂ ನಾವು ಬೇರೆ ಕೆಲಸಗಳನ್ನು ಮಾಡುವಾಗ, ಉದಾಹರಣೆಗೆ ಅಡುಗೆ ಮಾಡುವಾಗ ಅಥವಾ ಬೇರೆ ಮನೆ ಕೆಲಸಗಳನ್ನು ಮಾಡುವಾಗ ಅಥವಾ ವಾಕಿಂಗ್ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ, ಹೀಗೆ ನಮ್ಮ ಮನಸ್ಸು ಯಾವಾಗ ಫ್ರೀ ಇರುತ್ತದೋ ಆಗೆಲ್ಲ ನಾವು ಮನಸ್ಸಿನಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬಹುದು. ಹೀಗೆ ನಾವು ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದ್ದರೆ ಸುಲಭವಾಗಿ ಕೃಷ್ಣನ ಸ್ಮರಣೆಯನ್ನು ಮಾಡಬಹುದಾಗಿದೆ. ಕೃಷ್ಣನ ಸ್ಮರಣೆ ಮಾಡುವ ಇನ್ನೊಂದು ವಿಧಾನವು ಹೀಗಿದೆ. ನಾವು ಮಾರ್ಕೆಟಿನಲ್ಲಿ ಒಂದು ಸುಂದರವಾದ ಹೂವನ್ನು ನೋಡಿದಾಗ ಈ ಸುಂದರವಾದ ಹೂವನ್ನು ಕೃಷ್ಣನಿಗೆ ಅರ್ಪಿಸಬೇಕು ಎಂದು ಯೋಚಿಸಿ ಅದನ್ನು ತಂದು ಕೃಷ್ಣನಿಗೆ ಅರ್ಪಿಸಬಹುದು. ಮತ್ತು ಯಾವುದಾದರೂ ಚೆನ್ನಾಗಿರುವ ಹಣ್ಣನ್ನು ನೋಡಿದಾಗ ಅದನ್ನು ಕೃಷ್ಣನಿಗೆ ಅರ್ಪಿಸಬೇಕು ಎಂದು ಯೋಚಿಸಿ ಹಣ್ಣನ್ನು ತಂದು ಕೃಷ್ಣನಿಗೆ ನೈವೇದ್ಯವನ್ನು ಮಾಡಬಹುದು. ಹೀಗೆ ನಾವು ಮಾರ್ಕೆಟಿಗೆ ಹೋದಾಗಲೂ ಕೃಷ್ಣನ ಸ್ಮರಣೆಯನ್ನು ಮಾಡಬಹುದಾಗಿದೆ. ಮತ್ತು ಕೃಷ್ಣನ ಬಣ್ಣವು ನೀಲಿ ಆಗಿರುವುದರಿಂದ ನೀಲಿ ಆಕಾಶವನ್ನು ನೋಡಿದಾಗ ನಾವು ಕೃಷ್ಣನ ಸ್ಮರಣೆ ಮಾಡಬಹುದು. ಭಗವದ್ಗೀತೆ, ಶ್ರೀಮದ್ ಭಾಗವತ ಮುಂತಾದ ಗ್ರಂಥಗಳು ಕೃಷ್ಣನಿಂದ ಅಭಿನ್ನವಾಗಿವೆ. ಏಕೆಂದರೆ ಕೃಷ್ಣನ ನಾಮಗಳು, ಕೃಷ್ಣನ ಕಥೆ, ಕೃಷ್ಣನ ವಾಣಿ ಎಲ್ಲವೂ ಅಭಿನ್ನವಾಗಿವೆ. ಆದ್ದರಿಂದ ನಿತ್ಯವೂ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ಓದಬಹುದು ಅಥವಾ ಶ್ರವಣ ಮಾಡಬಹುದು. ಇದರಿಂದ ಕೃಷ್ಣನ ಸ್ಮರಣೆಯಾಗುತ್ತದೆ. ಭಗವದ್ಗೀತೆಯ 7ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ: ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ. ರಸೋಹಂ ಅಪ್ಸು ಅಂದರೆ ನಾನು ನೀರಿನಲ್ಲಿರುವ ರುಚಿ ಎಂದು ಕೃಷ್ಣನು ಹೇಳುತ್ತಾನೆ. ಹಾಗೆಯೇ ಪ್ರಭಾಸ್ಮಿ ಶಶಿಸೂರ್ಯಯೋಃ ಅಂದರೆ ನಾನು ಸೂರ್ಯಚಂದ್ರರಲ್ಲಿ ಇರುವ ಬೆಳಕು ಎಂದು ಕೃಷ್ಣನು ಹೇಳುತ್ತಾನೆ. ಆದ್ದರಿಂದ ನಾವು ನೀರನ್ನು ಕುಡಿದಾಗ ಅಥವಾ ಸೂರ್ಯಚಂದ್ರರನ್ನು ನೋಡಿದಾಗ ಕೃಷ್ಣನ ಸ್ಮರಣೆಯನ್ನು ಮಾಡಬಹುದಾಗಿದೆ. ಹೀಗೆ ಸದಾ ಕೃಷ್ಣನ ಸ್ಮರಣೆಯನ್ನು ಮಾಡುವುದರಿಂದ ನಾವು ನಮ್ಮ ಪಾಪಗಳಿಂದ ಮುಕ್ತರಾಗಿ ಪರಿಶುದ್ಧರಾಗಬಹುದು. ಇದರಿಂದ ನಮಗೆ ಶಾಂತಿ, ನೆಮ್ಮದಿಗಳು ಸಿಗುತ್ತವೆ ಮತ್ತು ಮಾನವ ಜನ್ಮದ ಧ್ಯೇಯವಾದ ಕೃಷ್ಣನ ಪ್ರೇಮವನ್ನು ಪಡೆಯಬಹುದಾಗಿದೆ. ಹರೇ ಕೃಷ್ಣ.